ನಿಮಗೆಲ್ಲ ಗೊತ್ತಾಗಿದೆ ನಾವು ಯಾಕೆ ಇದನ್ನ ಹಮ್ಮಿಕೊಂಡಿದೀವಿ, ಯಾಕೆ ಮಾಡ್ತಾ ಇದೀವಿ ಅಂತೇಳಿ. 3 ದಶಕಗಳಿಂದ ನಮ್ಮ ರಾಜ್ಯದಲ್ಲಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರವರು 4 ರಿಂದ 5 ಬಾರಿ ಚಾಮರಾಜಪೇಟೆ ಕ್ಷೇತ್ರದಿಂದ ಗೆದ್ದು ಹಲವಾರು ಮಂತ್ರಿ ಸ್ಥಾನವನ್ನು ಪಡೆದು ನಮ್ಮ ರಾಜ್ಯದ ಎಲ್ಲಾ ವರ್ಗಕ್ಕೂ ಅವರಲ್ಲಿ ಅಲ್ಪಸಂಖ್ಯಾತರಂತ ಹೇಳಿ ಬರಲಿಲ್ಲ, ಅವರಲ್ಲಿ ಅವನು ಇವನು ಅಂತ ಜಾತಿ ಭೇದ ಬರಲಿಲ್ಲ, ಎಲ್ಲಾ ಸಮುದಾಯಕ್ಕೂ ತಗೊಂಡು ನಡ್ಕೊಂಡು ಬಂದಿದ್ದಾರೆ. ಅವರಿಂದ ಸಾವಿರಾರು ಲಕ್ಷಾಂತರ ಬಡಬಗ್ಗರೆಲ್ಲ ಜೀವನ ಮಾಡಿಕೊಂಡು, ಎಷ್ಟು ಬಡಬಗ್ಗರು ವ್ಯಾಪಾರಿಗಳು ಜೀವನ ಮಾಡಿಕೊಂಡು ಅವರ ಹೆಸರು ಹೇಳ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣದಲ್ಲಿ ಏನಾಗಿದೆ ತಾವೆಲ್ಲ ನೋಡ್ತಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬನವರು ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಯಾವ ತರ ಒಳ್ಳೆ ಒಂದು ಆಡಳಿತ ನಡೀತಾ ಇತ್ತು, ನಮ್ಮ ಸಮುದಾಯಕ್ಕೂ ಸಹ ಎಲ್ಲಾ ಸಮುದಾಯಕ್ಕೂ ಸಹ ಹೊಂದ್ಕೊಂಡು ತಗೊಂಡು ಹೋಗ್ತಾ ಇತ್ತ ನಮ್ಮ ಸಿದ್ದರಾಮಯ್ಯನವರನ್ನ. ಏನು ಅದೆಲ್ಲ ಸಂದರ್ಭಗಳು ಈಗ ನಾವು ಮಾತಾಡಕ್ಕಾಗಲ್ಲ. ಅವರ ಬದಲಾವಣೆ ಮಾಡಿದ ತಕ್ಷಣನೇ ಈಗ ಅಲ್ಪಸಂಖ್ಯಾತರಿಗೆ ಯಾಕೋ ಒಂಥರ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಇವತ್ತು ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಕಾಂಗ್ರೆಸ್ನ ಪ್ರಚಂಡ ಬಹುಮತದಿಂದ ಗೆಲ್ಲಕ್ಕೋಸ್ಕರ ಕೇರಳ ಹೋಗಿ ಅವರಲ್ಲಿ ಕಾಂಗ್ರೆಸ್ ಪಾರ್ಟಿನ ಮಾಡಿಕೊಟ್ರು. ಇವತ್ತು ಕರ್ನಾಟಕದಲ್ಲೂ ಸಹ ಏನ್ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆಯೋ ಇದು ನಮ್ಮ ಅಲ್ಪಸಂಖ್ಯಾತರ ಬಿಜೆಡ್ ಜಮೀರ್ ಅಹಮದ್ ರವರ ಮಾತಿನ ಮೇಲೆ ಇವತ್ತು 137 ಸೀಟುಗಳು ಬಂದು ಇವತ್ತು ಸರ್ಕಾರ ರಚನೆ ಆಗಿದೆ ಅಂತ ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಗಣಿಸಬಾರ್ದು. ಯಾವುದೋ ಒಂದು ಡೂಪ್ಲಿಕೇಟ್ ಸಿಡಿ ನಾನು ಇವತ್ತು ಪ್ರಶ್ನೆ ಮಾಡಕ್ ಬಯಸ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಮಾಡಿರೋ ಸಂಭಾಷಣೆಯನ್ನ ಈಗ ಎಲೆಕ್ಷನ್ ಆಗಿ 2 ತಿಂಗಳಾಗಿದೆ. ನೀವು ಮಾಡೋರು ಕುತಂತ್ರ ನಡೆಸಿರೋರು ಅದನ್ನ ಏನಂತ ಹೇಳಿ ಒಂದು ಕುತಂತ್ರ ಮಾಡಿ ಅವ್ರನ್ನ ಅವಮಾನ ಮಾಡ್ತಿದ್ದೀರಾ. ಅವ್ರಿಗೆ ಮಂತ್ರಿ ಸ್ಥಾನ ತಪ್ಪಿಸೋಕ್ಕೋಸ್ಕರ ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಈ ಸಿಡಿ ನೀವು ಎಲೆಕ್ಷನ್ ಆದ ಮಾರನೇ ದಿವಸನೇ ನೀವು ಬಿಡುಗಡೆ ಮಾಡಬಹುದ? ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಕೆಲವು ಕುತಂತ್ರಿಗಳು ಇದ್ದಾರೆ, ಕೆಲವು ಮಹಾನಾಯಕರುಗಳು ಇದ್ದಾರೆ. ಈ ಕುತಂತ್ರಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಫಾಲೋವರ್ಸ್ ಯಾರಿದ್ರು ಅವ್ರನ್ನ ಕಡೆಗಣಿಸಿ ಇವರ ಫಾಲೋವರ್ಸ್ ನ ಇಟ್ಕೊಂಡು ಜೈಕಾರ ಹಾಕೋಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯಕ್ಕೆ ಕಡೆಗಣಿಸ್ತಾ ಇದ್ದೀರಾ. ತಮಗೆ ನಾನು ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಈ ಸರ್ಕಾರಕ್ಕೂ ಸಹ ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಯಾವುದೇ ಕಾರಣ ಕೊಟ್ಟು ನೀವು ನಮ್ಮ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಹುದ್ದೆಯನ್ನ ಕೊಟ್ಟು ಮತ್ತೆ 2028ರಲ್ಲಿ ಏನೀಗ ಸರ್ಕಾರ ಚುನಾವಣೆ ಆಗ್ತಿದೆಯೋ ಆಗೋ ಸಂದರ್ಭ ಇದೆ. ಅವ್ರನ್ನ ನಾವು ಇಟ್ಕೊಂಡ್ರೆ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ನಿರ್ಮಾಣ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ 137ರಿಂದ ಬರೀ 37ಕ್ಕೆ ಬಂದಿದ್ದೀರಾ. ಯಾಕ ಇಟ್ಕೊಳ್ಳಿ. ಈ ಸಮುದಾಯಕ್ಕೆ ಗೆಲ್ಸೋದು ಗೊತ್ತು, ಸೋಲ್ಸೋದು ಗೊತ್ತು. ಈ ಸಮುದಾಯ ಸರ್ಕಾರ ಮಾಡೋದು ಗೊತ್ತು, ಸರ್ಕಾರವನ್ನ ಕಿತ್ತಿ ಬಿಸಾಕೋದು ಗೊತ್ತು ಅಂತ ಹೇಳ್ತಾ ಮತ್ತೆ ನಾನು ಪುನಃ ಹೇಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಸಿಡಿ ಹಿಂದೆಡೆ ಯಾರು ಹೋಗ್ಬೇಡಿ, ನಂಬೇಡಿ. ಈಗ ಆಲ್ರೆಡಿ ನಮ್ಮ ಮಂತ್ರಿಗಳು ಜಮೀರ್ ಅಹಮದ್ ಸಾಹೇಬರು, ಆಮೇಲೆ ಅವ್ರ ಅನ್ವರ್ ಸಾಹೇಬರು, ಸಿರಾಜ್ ಸಾಹೇಬರು ಈ ತರ ಒಂದು ಡೂಪ್ಲಿಕೇಟ್ ನೀವು ಮಾಡಿದೀರ ಅಂತ ಹೇಳಿ ಸೈಬರ್ ಕ್ರೈಮಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟು ಆಲ್ರೆಡಿ FIR ಮಾಡಿಸಿದ್ದಾರೆ. ಕಳ್ತನ ಮಾಡಿರೋರು, ಹೇಳಿರೋರು, ಸುಳ್ಳು ಹೇಳಿರೋರು ಯಾವುದೇ ಕಾರಣಕ್ಕೂ FIR ಮಾಡಕ್ ಹೋಗಲ್ಲ. FIR ಅಲ್ಲಿ ತನಿಖೆ ಆಗಿ ಬರಲಿ. ತಪ್ಪಿಸ್ತಿದ್ದರು ಯಾರು ಅಂತ ಹೇಳಿ ಹೊರಗಡೆ ಬರುತ್ತೆ. ಇದು ಯಾವಾಗ ನೋಡಿದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಸಿಡಿಗಳು ಹೊರಗಡೆ ಬರ್ತಾ ಇದ್ದಾವೆ. ನಾವು ನೀವು ನೋಡ್ತಾ ಇದ್ದೀವಿ. ಪಾಪ ಆ ದೇವೇಗೌಡರ ಮಂತ್ರಾಲಯನೇ ಹಾಳು ಮಾಡಿ ಇಟ್ಬಿಟ್ರು. ನಾವು ಪಕ್ಷ ಬೇರೆ ಇರ್ಬೋದು, ಆದ್ರೆ ನಮ್ಮ ರಾಜ್ಯದ ಹಿರಿಯ ನಾಯಕರವರು ಅವರ ಮಕ್ಕಳಿಗೆ ಅವರ ಮೊಮ್ಮಕ್ಕಳಿಗೆ ಯಾವ ತರ ನೀವು ಕುತಂತ್ರ ಮಾಡಿ ಇವತ್ತು ಜೈಲಲ್ಲಿ ಕೂರಿಸಿದ್ದೀರಾ ಅಂತ ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ. ಈ ಕುತಂತ್ರ ನಮ್ಮ ಹತ್ರ ನಡೆಯಲ್ಲ. ಹಾಗಾಗಿ ಡೂಪ್ಲಿಕೇಟ್ ಸಿಡಿನ ನೀವು ಬ್ಯಾನ್ ಮಾಡಿಸಿ, ಇದ್ಯಾರು ಕುತಂತ್ರ ಮಾಡಿದಾರೆ ಅವ್ರು ಯಾವನೇ ಎಷ್ಟೇ ಪ್ರಭಾವಿಯಾನವನಾಗಿರ್ಲಿ ಅವ್ರ ಮೇಲೆ FIR ದಾಖಲಿಸಿ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಈಗ 10ನೇ ತಾರೀಕಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಚಲೋ ನಡೀತಾ ಇದೆ ಕಾರ್ಯಕ್ರಮ. ಅಲ್ಲಿ ಲಕ್ಷಾಂತರ ಮುಸಲ್ಮಾನರು ಸೋರ್ತಿದ್ದಾರೆ. ಹುಬ್ಬಳ್ಳಿ ಟು ಬ್ಯಾಂಗ್ಳೂರ್ ಚಲೋ. ಅದೇ ತರ ನಾವು ಮತ್ತೆ 15ನೇ ತಾರೀಕಿಗೆ ನಮಗೆ ಸ್ಥಾನವನ್ನು ಕೊಡುವುದ್ರೆ ಶಿವಮೊಗ್ಗ ಟು ಬೆಂಗಳೂರು ಚಲೋ ಅಂತ ಹೇಳಿ ನಾವಂತ ಪ್ರೊಟೆಸ್ಟ್ ಮಾಡಕ್ ತಯಾರಿದ್ದೀವಿ ಅಂತ ಹೇಳ್ತಾ ನಮಗೊಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ.
ತುಂಬಾ ಗಣ್ಯರಲ್ಲಿ ಇದ್ದಾರೆ